ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಆಗಸ್ಟ್ 11, 12, 13 ಈ 3 ದಿನಗಳು ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರವಾದ ಸಮಯ ಅಂತ ಹೇಳ್ಬೋದು. ದೊಡ್ಡದಾದ ಬದಲಾವಣೆ, ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆಯುವಂತಹ ಸಮಯ. ಕುಂಭರಾಶಿಯವರ ಜೀವನದಲ್ಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದಂಥ ಆಕಾಶಕಾಯ ಘಟನೆಗಳು ಸಂಭವಿಸಿದಾಗ ಜ್ಯೋತಿಷ್ಯದ ದೃಷ್ಟಿಯಿಂದ ಇದು ಒಂದು ರೀತಿಯ ಆತ್ಮ ಪರಿಶೀಲನೆ, ಹಳೆಯ ವಿಚಾರವನ್ನು ಬಿಟ್ಟು ಹೊಸ ದಾರಿಯನ್ನು ಹಿಡಿಯುವ ಸಮಯವೆಂದು ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ಕುಂಭರಾಶಿಯವರು ಸಾಮಾನ್ಯವಾಗಿ ಹೊಸ ಆಲೋಚನೆ, ಸ್ವಾತಂತ್ರ್ಯ ನಿರ್ಧಾರ, ಬದಲಾವಣೆ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುವಂಥವರು. ಇವರ ವಿಶೇಷವಾದ ಸ್ವಭಾವದಿಂದ ಇವರು ಎಲ್ಲರನ್ನ ಹಿಮ್ಮೆಟ್ಟಿ ಮುಂದಕ್ಕೆ ಸಾಗಲು ಬಯಸುತ್ತಾರೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಅಂದರೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ವಿಶೇಷವಾದ ಬದಲಾವಣೆ ಘಟನೆಗಳು ನಿಮ್ಮನ್ನು ಸುತ್ತುವರಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಕೆಲವು ಘಟನೆಗಳು ಮೊದಲಿಗೆ ಗೊಂದಲದಂತೆ ಕಂಡರೂ ಅದರ ಹಿಂದೆ ಒಂದು ಹೊಸ ಬದಲಾವಣೆಯ ಬೀಜ ಅಡಗಿರಬಹುದು. ಬಹಳ ದಿನಗಳಿಂದ ಮುಂದೂಡಿದ ಕೆಲಸವನ್ನು ಮತ್ತೆ ಕೈಗೆತ್ತಿಕೊಳ್ಳಬಹುದು. ಯಾರೊಂದಿಗಾದರೂ ಇದ್ದ ತಪ್ಪು ಅರ್ಥವನ್ನು ಸರಿಪಡಿಸಬಹುದು. ಅನಗತ್ಯವಾದ ಖರ್ಚುಗಳನ್ನು ಕಡಿಮೆ ಮಾಡಬಹುದು. ಹೊಸ ಆದಾಯದ ಮಾರ್ಗವನ್ನು ಹುಡುಕಬಹುದು ಮತ್ತು ನಿಮ್ಮ ಭವಿಷ್ಯದ ಗುರಿಯನ್ನು ಸ್ಪಷ್ಟಪಡಿಸಬಹುದು. ಈ ಅವಧಿಯ ಪ್ರಮುಖ ವಿಷಯಗಳಾಗಿರಬಹುದು. ಹಾಗಾಗಿ ಗ್ರಹಣವನ್ನು ಭಯಪಡುವ ಸಮಯವೆಂದು ನೋಡುವ ಬದಲು ನಿಮ್ಮ ಜೀವನದಲ್ಲಿ ಯಾವುದು ಬೇಕು ಮತ್ತು ಯಾವುದು ಬೇಡ ಎಂಬುದನ್ನು ಗುರುತಿಸುವ ಸಮಯ ಎಂದು ಪರಿಗಣಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸಮಯ ಶುರುವಾಗುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಅಂತ್ಯವಾಗುತ್ತದೆ. ನಿಮ್ಮ ಕಣ್ಣೀರಿಗೆ ಒಂದು ಮುಕ್ತಿ ಸಿಗುವಂತಹ ಸಮಯ ಪ್ರಾರಂಭವಾಗುತ್ತೆ. ಶನಿಯ ಆಡಳಿತದಲ್ಲಿ ಇರ್ತಕ್ಕಂಥವರಿಗೆ, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಶುಭವಾಗುತ್ತೆ. ಕುಂಭರಾಶಿಯವರ ಈ ಅವಧಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕಾಣಿಸಿಕೊಳ್ಳಬಹುದಾದ ಬದಲಾವಣೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ದಿನಗಳಿಂದ ಹಣ ಬಂದು ಕೈಯಲ್ಲಿ ಉಳಿತಾ ಇರೋದಿಲ್ಲ. ನಿಮ್ಮ ಪರಿಸ್ಥಿತಿ ತುಂಬಾ ವಿಚಿತ್ರವಾಗಿದೆ. ಕಷ್ಟಗಳ ಮೇಲೆ ಕಷ್ಟಗಳು ಬಂದಿದೆ. ಈಗ ಈ ಸಮಯವನ್ನು ನೀವು ವಿಶೇಷವಾಗಿ ಹಣಕಾಸಿನ ಒಂದು ಖರ್ಚಿನ ಬಗ್ಗೆ ವಿಧಾನವನ್ನು ಬದಲಾಯಿಸುವಂಥ ಅಗತ್ಯವಿದೆ. ಸ್ಪಷ್ಟವಾಗುತ್ತೆ. ಕೆಲವರಿಗೆ ಹಳೆಯ ಸಾಲವನ್ನು ತೀರಿಸುವ ಹೊಸ ಅವಕಾಶಗಳು ಸಿಗ್ಬೋದು. ಕೆಲವರಿಗೆ ಬಾಕಿ ಹಣ ಮರಳಿ ಬರ್ಬೋದು. ಇನ್ನು ಕೆಲವರಿಗೆ ಹೊಸ ಕೆಲಸ, ಹೆಚ್ಚುವರಿ ಆದಾಯ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹೊಸ ಅವಕಾಶ ದೊರೆಯಬಹುದು. ಆದರೆ ಇದನ್ನು ಗ್ರಹಣದಿಂದ ಖಚಿತವಾಗಿ ಹಣ ಬರುತ್ತೆ ಎಂದು ಅರ್ಥ ಮಾಡಿಕೊಳ್ಬಾರ್ದು. ಏಕೆಂದರೆ ಜ್ಯೋತಿಷದಲ್ಲಿ ಇಂತಹ ಸಮಯವನ್ನು ಹಣಕಾಸಿನ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವ ಅವಧಿ ಅಂತ ಹೇಳಲಾಗುತ್ತೆ. ನೀವು ಹಣವನ್ನು ಹೇಗೆ ಸಂಪಾದನೆ ಮಾಡ್ತೀರಾ ಎನ್ನುವುದಕ್ಕಿಂತ ಸಂಪಾದಿಸಿದ ಹಣವನ್ನು ಹೇಗೆ ಉಳಿಸುತ್ತೀರಾ ಎಂಬುದು ಬಹಳಷ್ಟು ಮುಖ್ಯವಾಗುತ್ತೆ. ಒಂದು ಕಡೆ ಹೊಸ ಅವಕಾಶ ಬಂದರೆ ಮತ್ತೊಂದು ಕಡೆ ಅನಗತ್ಯವಾದ ಖರ್ಚು ಮಾಡುವ ಆಸೆ ಹೆಚ್ಚಾಗಬಹುದು. ಆದ್ದರಿಂದ ಕುಂಭರಾಶಿಯವರು ಈ ಒಂದು ವಿಶೇಷವಾದ ಭಯಂಕರವಾದ ಅಮಾವಾಸ್ಯೆಯಿಂದ ಈ ಸಮಯದಲ್ಲಿ ಹೆಚ್ಚು ಹಣ ಬೇಕು ಎಂಬ ಯೋಚನೆಯ ಜೊತೆಗೆ ಹಣ ಉಳಿಸುವಂತೆ ನೀವು ಯೋಚನೆಯನ್ನು ರೂಪಿಸಿಕೊಳ್ಬೇಕಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಅತ್ಯುತ್ತಮ ಸಮಯ. ನಿಮ್ಮ ಜೀವನದಲ್ಲಿ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಈ ಅವಧಿ ತಮ್ಮ ಜೀವನದ ಗುರಿಯನ್ನು ಬದಲಾಯಿಸಬೇಕೆಂಬ ಯೋಚನೆ ಮೂಡಿಬರುತ್ತೆ. ಇದುವರೆಗೆ ಹಣಕ್ಕಾಗಿ ಮಾಡುತ್ತಿದ್ದ ಕೆಲಸಕ್ಕಿಂತ ತಮ್ಮ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸುವಂತಹ ಬಯಕೆ. ಒಟ್ಟಾರೆಯಾಗಿ ಆಗಸ್ಟ್ 11, 12, 13 ದೊಡ್ಡ ದೊಡ್ಡ ನಿರ್ಧಾರವನ್ನು ಒಂದೇ ದಿನದಲ್ಲಿ ತೆಗೆದುಕೊಳ್ಳುವ ಬದಲು ಹಂತವಾಗಿ ಪರಿಶೀಲಿಸಿ ಮುಂದುವರಿಯೋದು ತುಂಬಾ ಮುಖ್ಯ. ಕೆಲವು ಹೊಸ ಕೌಶಲ್ಯವನ್ನು ಕಲಿಯಲು ಪ್ರಾರಂಭಿಸಬಹುದು. ಬಿಟ್ಟು ಹೋದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಲಾಭಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಗೊಂದಲಮಯ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಶೇಷವಾಗಿರುವಂತಹ ಒಂದು ಲಾಭವನ್ನು ಕಂಡುಕೊಳ್ಳುವಂತಹ ಈ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ಯಾವ ರೀತಿ ನೀವು ಚೈತನ್ಯವನ್ನು ಪಡೆದುಕೊಳ್ಬೇಕಂದ್ರೆ ಭಗವಂತನ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮನ್ನು ಒಂದು ಹೆಜ್ಜೆ ಮುಂದಕ್ಕೆ ಕರೆದುಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂತಹ ಭಯ, ಆತಂಕ, ತೊಂದರೆಗಳನ್ನು ಪರಿಹರಿಸ್ಕೊಳ್ಬಹುದು. ಕುಂಭರಾಶಿಯವರು ಸ್ವಭಾವತಃ ಸ್ವತಂತ್ರ ಮನಸ್ಸಿನವರು, ಹೊಸ ಆಲೋಚನೆಯನ್ನು ಇಷ್ಟಪಡುವಂಥವರು. ಕೆಲವೊಂದು ರಾಶಿಯವರ ಜೊತೆ ಅಸಮ್ಮತಿಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶತ್ರುತ್ವಕ್ಕೆ ದಾರಿ ಮಾಡಿಕೊಡದೆ ಎಲ್ಲವನ್ನ ಕೂಡ ಉತ್ತಮವಾಗಿ ನಿರ್ವಹಿಸುವುದು ಬಹಳನೇ ಮುಖ್ಯ. ಈ ಸಮಸ್ಯೆಗಳನ್ನು ಸರಿಪಡಿಸಲು ತಮ್ಮ ಸಂವಹನ ಶೈಲಿಯನ್ನು ಸುಧಾರಿಸಿಕೊಳ್ಬೇಕಾಗುತ್ತೆ. ಕುಂಭರಾಶಿಯವರು ಶತ್ರುಗಳನ್ನು ಎದುರಿಸೋದಕ್ಕಿಂತ ಅವರನ್ನು ಸ್ನೇಹಿತರನ್ನಾಗಿ ಪರಿವರ್ತಿಸುವ ಗುಣವನ್ನು ಬೆಳೆಸಿಕೊಳ್ಬೇಕು. ಸಹಾನುಭೂತಿ, ಸಹನೆ ಮತ್ತು ಸಂಯಮದ ಮೂಲಕ ಯಾವುದೇ ಶತ್ರುತ್ವವನ್ನು ಕಡಿಮೆ ಮಾಡಬಹುದು. ನಿಮ್ಮ ಜೀವನದಲ್ಲಿ ಈ ಒಂದು ಅಮಾವಾಸ್ಯೆಯ ನಂತರ ಹೊಸ ಅವಕಾಶ, ಹೊಸ ಲಾಭ, ಅದೃಷ್ಟ, ಆಸ್ತಿ ಖರೀದಿ ಮಾಡುವಂತಹ ವಿಶೇಷವಾದ ಬದಲಾವಣೆ, ಕುಟುಂಬದ ವಿಚಾರದಲ್ಲಿ ದೊಡ್ಡ ಮಹತ್ತರವಾದ ಬದಲಾವಣೆ ಕಾಣಿಸಿಕೊಳ್ಳಬಹುದು. ಮನಸ್ತಾಪಗಳು ದೂರವಾಗುತ್ತದೆ. ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಮಾತನಾಡೋದು ತಕ್ಷಣ ಪ್ರತಿಕ್ರಿಯಿಸೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ.
ಒಟ್ಟಾರೆಯಾಗಿ ಶನಿದೇವನ ಆಶೀರ್ವಾದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಹಳೆಯ ಸಂಬಂಧವನ್ನು ಮತ್ತೆ ಆರಂಭಿಸುವ ಮೊದಲು ಹಿಂದಿನ ಸಮಸ್ಯೆ ಏಕೆ ಉಂಟಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಕ್ಷಮಿಸುವುದು ಒಳ್ಳೆಯದು, ಆದರೆ ತಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತದೆ. ಕೇವಲ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ಸಂಪರ್ಕಿಸುವಂಥವರು ಯಾರು ಎಂಬುದನ್ನು ನಿಮಗೆ ಸ್ಪಷ್ಟವಾಗಿಸುತ್ತದೆ. ನಿಮ್ಮ ಆತ್ಮ ಪರಿಶೀಲನೆಗೆ ಇದು ಅತ್ಯುತ್ತಮ ಸಮಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಿಜವಾಗಿ ನಿಮ್ಮನ್ನು ಬೆಂಬಲಿಸುವಂಥವರು ಯಾರು ಮತ್ತು ನಿಮ್ಮ ಜೊತೆ ನಿಂತುಕೊಳ್ಳುವಂಥವರು ಯಾರು ಅಂತಹ ವ್ಯಕ್ತಿಯನ್ನು ನೀವು ಜೀವನದುದ್ದಕ್ಕೂ ಕಾಪಾಡಿಕೊಳ್ಬೇಕು. ಕುಂಭ ರಾಶಿಯವರು ಕೆಲವು ಅವಧಿಯಲ್ಲಿ ತಮ್ಮ ಜೀವನದ ಗುರಿಯನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕೆಲಸವನ್ನಾಗಿರಲಿ ಕೆಲವು ವಿಷಯಗಳನ್ನಾಗಿ ಬಿಟ್ಟು ಮುಂದೆ ಸಾಗಲು ನಿರ್ಧರಿಸಬೇಕು. ಏಕೆಂದರೆ ಎಲ್ಲವೂ ಕೂಡ ಒಂದು ಭಗವಂತನ ಪ್ರೇರೇಪಣೆಯ ಆಟವಾಗಿರುತ್ತೆ, ವಿಧಿಲಿಖಿತವಾಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳಿ. ಇನ್ನು ಮುಂದಿನ ಹಳೆಯ ಸಾಲಗಳು, ಹಣಕಾಸಿನ ಒತ್ತಡಗಳನ್ನು ನಿರ್ಲಕ್ಷಿಸಬೇಡಿ. ಮುಂದೆ ನೋಡೋಣ ಎಂದು ಮುಂದೂಡುತ್ತಾ ಬಂದಂತಹ ಸಮಸ್ಯೆಗಳು, ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಪರಿವರ್ತನೆಯನ್ನು ಪಡೆದುಕೊಳ್ಳೋಕೆ ಈ ಅಮಾವಾಸ್ಯೆ ಶಕ್ತಿಶಾಲಿಯಾಗಿದೆ. ಇದರ ಜೊತೆಗೆ ನಾವು ವಿಡಿಯೋದ ಕೊನೆಯಲ್ಲಿ ವಿಶೇಷವಾದ ಮಾಹಿತಿಯನ್ನು ಮತ್ತು ಪರಿಹಾರವನ್ನು ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಭಯಕ್ಕಿಂತ ಮನಸ್ಸಿಗೆ ಶಾಂತಿ ಮತ್ತು ಒಳ್ಳೆಯ ಕಾರ್ಯ ಮಾಡುವ ಉದ್ದೇಶ ಆಚರಣೆ ತುಂಬ ಒಳ್ಳೆಯದಾಗುತ್ತೆ. ಗ್ರಹಣ ಅಥವಾ ಅಮಾವಾಸ್ಯೆ ಒಟ್ಟಿಗೆ ಬಂದ ಸಮಯದಲ್ಲಿ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಬಗ್ಗೆ ಜ್ಯೋತಿಷ್ಯದಲ್ಲಿ ವಿವಿಧ ಅಭಿಪ್ರಾಯಗಳಿದೆ. ಸಾಲ, ಜಮೀನು ಖರೀದಿ ಅಥವಾ ಅಪರಿಚಿತ ವ್ಯಕ್ತಿಯ ಮಾತಿನ ಮೇಲೆ ನಂಬಿ ಹಣವನ್ನು ಕೊಡುವಂಥದ್ದು, ಅಗತ್ಯವಿದ್ದರೆ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳೋದು ತುಂಬಾ ಮುಖ್ಯ. ಮುಂದಿನ ದಿನದಲ್ಲಿ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸ್ಕೊಳ್ತಾರೆ. ನಿಮ್ಮ ಬಯಕೆಗಳು, ಕನಸುಗಳು ಸಂಪೂರ್ಣವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಸಮಯ ಶಿಸ್ತು ಬೇಕಾಗುತ್ತದೆ. ಈ ಸಮಯದಲ್ಲಿ ಬಂದ ಸಣ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ್ರೆ ಅದು ಮುಂದೆ ದೊಡ್ಡದಾದ ಅವಕಾಶಕ್ಕೆ ದಾರಿಯಾಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಸಮಯವನ್ನು ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಬೇಕಾದ ಸ್ಥಳವನ್ನು ಗುರುತಿಸಿ. ಏಕೆಂದರೆ ಶನಿದೇವನ ಆಶೀರ್ವಾದ ವ್ಯಾಪಾರದಲ್ಲಿ ಹೊಸ ಲಾಭವನ್ನು ತಂದುಕೊಡುತ್ತದೆ. ನಿಮ್ಮ ಜೀವನವನ್ನು ಇನ್ನು ಮುಂದೆ ಮತ್ತೆ ಪ್ರಾರಂಭ ಮಾಡುವಂತಹ ಸಮಯ, ಹೊಸದಾಗಿ ಶುರು ಮಾಡ್ಬೋದು. ಕುಂಭ ರಾಶಿಯವರಿಗೆ ನಿಮಗೆ ಒಂದು ವಿಷಯ ಮೊದಲೇ ತಿಳಿಸಬೇಕು. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವಂತಹ ಕೆಲವು ಘಟನೆಗಳಿಗೆ ಕಾರಣವೇನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಆ ಪ್ರಶ್ನೆಗೆ ಈಗ ಉತ್ತರ ಸಿಗುವಂತಹ ಸಮಯ ನಿಮ್ಮ ಮುಂದೆ ಬರುತ್ತದೆ. ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಅಪರೂಪದ ಒಂದು ವಿಶೇಷವಾದ ಘಟನೆ. ಅದರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಈ ಗ್ರಹಣದ ಸಮಯ ಕೇವಲ ಆಕಾಶದಲ್ಲಿ ನಡೆಯುವಂತಹ ಘಟನೆ ಅಂತ ನೋಡದೆ ನಿಮ್ಮ ಜೀವನದಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಸಮಯ ಹೇಗೆ ಪರಿಗಣಿಸಿತ್ತು, ಯಾವ ತಪ್ಪುಗಳನ್ನು ಮಾಡಿದ್ದೀರಾ, ಯಾವ ಪಾಠವನ್ನು ಕಲ್ತಿದ್ದೀರಾ, ಯಾವ ರೀತಿ ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸ್ಕೊಳ್ಬೇಕು, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಹಳ ದಿನಗಳಿಂದ ಇದ್ದ ಹಣಕಾಸಿನ ಸಮಸ್ಯೆ ಈಗ ದೂರವಾಗುತ್ತೆ. ನಿಮ್ಮ ಮನಸ್ಥಿತಿ ಬದಲಾಗುತ್ತೆ. ಹೊಸ ಅವಕಾಶಗಳು ನಿಮ್ಮತ್ತ ಹರಿದು ಬರುತ್ತದೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸಬಹುದು. ಕುಟುಂಬದ ವಿಚಾರವಾಗಿ ಕೂಡ ಈ ಸಮಸ್ಯೆಗಳು ಪರಿಹಾರವಾಗುತ್ತದೆ, ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಹಣ ಬರುವುದು ಮಾತ್ರ ಸಂಪತ್ತು ಅಂತ ಅಲ್ಲ, ಹಣ ಉಳಿಸುವುದು ಕೂಡ ಸಂಪತ್ತು. ಆರೋಗ್ಯ ದೊಡ್ಡ ಸಂಪತ್ತು. ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಬೇಡಿ. ಹಣ ಎಂದರೆ ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಆರೋಗ್ಯ. ಒಳ್ಳೆಯ ಕುಟುಂಬ, ಒಳ್ಳೆಯ ಮಕ್ಕಳು, ಹೆಂಡತಿ, ಇದನ್ನು ಕೂಡ ಸಂಪತ್ತು ಅಂತ ಕರಿಬೋದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂಪತ್ತಿಗೆ ನೀವು ಗೌರವವನ್ನು ಕೊಡಿ. ಆಗ ತನಗೆ ತಾನೇ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಸಿಗುತ್ತದೆ, ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಕುಂಭ ರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚುವುದು ನಮ್ಮನ್ನು ರಕ್ಷಿಸಲು, ಶಿಕ್ಷಿಸಲು ಅಲ್ಲ, ಬೇರೆ ದಾರಿಯಲ್ಲಿ ಕರೆದೊಯ್ಯಲು. ನೀವು ಕಳೆದುಕೊಂಡ ಒಂದು ಅವಕಾಶದ ಬಗ್ಗೆ ಇಂದಿಗೂ ನೋವನ್ನು ಪಡುತ್ತಿದ್ದರೆ ಅದನ್ನು ಬಿಟ್ಟು ಬಿಡಿ. ನೀವು ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸಬಹುದು, ಕಳೆದುಕೊಂಡ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇಂದಿನಿಂದ ನಿಮ್ಮ ಸಮಯವನ್ನು ಸರಿಯಾದ ಕೆಲಸದಲ್ಲಿ ಮತ್ತು ಸರಿಯಾದ ವ್ಯಕ್ತಿಗಳ ಜೊತೆಗೆ ನೀಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಒಟ್ಟಾರೆ ಇಂದಿನ ಜೀವನದ ಅಧ್ಯಾಯಗಳು ನಿಮಗೆ ಪಾಠವನ್ನು ಕಲಿಸಿದೆ. ಹಳೆಯ ನೋವಿನಿಂದ ಕಲಿತಂತಹ ಹೊಸ ಅನುಭವದಿಂದ ಮುಂದುವರಿಯಿರಿ. ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಅವಕಾಶ ದೊಡ್ಡದಾದ ಒಂದು ಲಾಭವನ್ನು ತಂದುಕೊಡುತ್ತದೆ, ದೊಡ್ಡ ಅವಕಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಸಣ್ಣ ಪರಿಚಯವು ಮುಂದೆ ದೊಡ್ಡ ಸಂಪರ್ಕವಾಗಬಹುದು. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಒಂದು ಸಣ್ಣ ಹೆಜ್ಜೆ ಈಗ ಪ್ರಾರಂಭವಾಗುತ್ತೆ. ಅದನ್ನು ಸ್ಪಷ್ಟತೆ ಮತ್ತು ಧೈರ್ಯದಿಂದ ಮುಂದುವರಿಸ್ಕೊಂಡು ಹೋಗಿ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ಜ್ಯೋತಿಷದ ಪ್ರಕಾರ ನಿಮ್ಮ ಜೀವನದ ನಿಜವಾದ ಬದಲಾವಣೆಯನ್ನು ತರುವ ಶಕ್ತಿ ನಿಮ್ಮ ಪ್ರಯತ್ನದಲ್ಲೇ ಇರುತ್ತೆ. ಹಣಕಾಸಿನ ನಿರ್ಧಾರವನ್ನು ವಾಸ್ತವವಾಗಿ ತೆಗೆದುಕೊಳ್ಬೇಕು. ಭಯ ಪಡುವ ಬದಲು ನಿಮ್ಮ ಜೀವನವನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗಬೇಕು. ಕುಂಭ ರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮ ಅಂತ್ಯವಲ್ಲ, ನಿಮ್ಮ ಅನುಭವ. ಇಷ್ಟು ದಿನ ಕಳೆದುಕೊಂಡದ್ದು ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ, ಅದು ಒಂದು ಪಾಠ. ಮುಂದೆ ಬರುವ ಅವಕಾಶವನ್ನು ಸರಿಯಾದ ಒಂದು ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗೆ ದಾರಿ ತೆರೆಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರಲಿ. ನಿಮ್ಮ ಕೈಯಲ್ಲಿ
ಭಕ್ತಿಯಲ್ಲಿ ಶ್ರದ್ಧೆ ಭಕ್ತಿಯಲ್ಲಿ ನಿಮ್ಮ ಜೀವನದಲ್ಲಿ ಶ್ರಮ ಇರಲಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಶಿಸ್ತು ಇರಲಿ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿರಲಿ. ಯಾವುದೇ ರೀತಿಯ ಅಮಾವಾಸ್ಯೆ ಗ್ರಹಣ ಅಥವಾ ಶಕ್ತಿಶಾಲಿ ಮಂತ್ರ ತಂತ್ರಗಳು ನಿಮ್ಮ ಜೀವನದಲ್ಲಿ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಬೆಳಕಿನಂತೆ ನಿಮ್ಮ ಜೀವನವು ಹೊಸ ಆಸೆಯನ್ನು ಮೂಡಿಸುತ್ತದೆ. ನಿಮ್ಮ ಕನಸುಗಳು ನಿಮ್ಮ ದೈವಿ ಅಂಶಗಳು ಇನ್ನು ಮುಂದೆ ನಿಜವಾಗ್ತಾ ಹೋಗುತ್ತೆ. ಈಗ ಶತ್ರುಗಳ ಕಾಟ ನಾಶವಾಗುತ್ತದೆ. ಮಹಾಲಕ್ಷ್ಮೀ ದೇವಿಯ ಕೃಪೆ ಶನಿದೇವನ ಆಶೀರ್ವಾದ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತೆ. ಈ ಸಮಯವನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ, ದಾನ ಧರ್ಮ ಮಾಡಿ, ಪಿತೃಗಳ ದರ್ಪಣವನ್ನು ನೀಡಿ, ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಆತಂಕ ತೊಂದರೆಗಳನ್ನು ದೂರ ಮಾಡಿಕೊಳ್ಳಿ. ಒಟ್ಟಾರೆಯಾಗಿ ಸಮಯ ನಿಮಗಾಗಿ ಬರ್ತಾ ಇರ್ತಕ್ಕಂಥ ಹೊಸ ಅವಕಾಶ. ನೀವು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಬರಮಾಡ್ಕೊಳ್ತೀರಾ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಹೊಸದಾದ ದೊಡ್ಡ ಬದಲಾವಣೆ ಘಟನೆಗಳು ಸಂಭವಿಸುತ್ತದೆ. ಇದನ್ನು ಯಾರಿಂದ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.